ಹಲೋ ನಮಸ್ತೆ ಎಲ್ರಿಗೂ. ಇದು ಡೇ 2 ಕಂಟಿನ್ಯೂಷನ್ ಮಿನಿ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ನಾವು ರೆಡಿಯಾಗಿ ಹೊರಟಿದ್ದು ರಾಧಾನಗರ್ ಬೀಚ್ಗೆ. ಈ ಬೀಚಲ್ಲಿ ಫೋಟೋಶೂಟ್ ಮಾಡಿಸ್ಬೇಕಿತ್ತು ಆ್ಯಂಡ್ ಪ್ಯಾಕೇಜಲ್ಲೇ ಇನ್ಕ್ಲೂಡೆಡ್ ಕೂಡ ಆಗಿತ್ತು. ಒಂದು ಕಪಲ್ಗೆ 15 ಫೋಟೋಸ್ ಅಂತ ಹೇಳಿದ್ರು. ಸೋಲೋ ಆ್ಯಂಡ್ ಕಪಲ್ ಪಿಕ್ಸ್ ಎಲ್ಲ ತೆಗೆಸಿದ್ವಿ ಆ್ಯಂಡ್ ಆನ್ ಸ್ಪಾಟ್ ಫೋಟೋಸ್ ಕೂಡ ಕೊಟ್ಟರು. ಫೋಟೋಶೂಟ್ ಆದಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅಲ್ಲೇ ಬೀಚಲ್ಲಿ ಆಟಾಡ್ಕೊಂಡು ಆಚೆ ಎಳ್ನೀರು ಕುಡ್ಕೊಂಡು ವಾಪಸ್ ಸ್ಟೇಗೆ ಬಂದ್ವಿ. ಹೇಗಿದ್ರು ಒದ್ದೆ ಆಗಿದ್ವಿ ಅಂದ್ಬಿಟ್ಟು ಮತ್ತೆ ಪೂಲ್ ಒಳಗಡೆ ಇಳಿದು ಆಟಾಡಿ ಮತ್ತೆ ಫ್ರೆಶ್ ಆದ್ವಿ. ಫ್ರೆಶ್ ಆಗಿ ನಾವು ಸೆಲೆಬ್ರೇಟ್ ಮಾಡಿದ್ದು ನನ್ನ ಸಿಸ್ಟರ್ ಇನ್ ಲಾ ಬರ್ಡೇ. ನಾವು ಆ್ಯಕ್ಚುಲಿ ನೈಟ್ 12ಗೆ ಪ್ಲ್ಯಾನ್ ಮಾಡಿದ್ವಿ, ಬಟ್ ಆಗಿಲ್ಲ. ಸೊ ಬರ್ಡೇ ದಿನ ನೈಟ್ ಸೆಲೆಬ್ರೇಟ್ ಮಾಡಿದ್ವಿ. ನಾನು ಎಷ್ಟೊಂದು ಕಡೆ ಕೇಳಿದ್ದೀನಿ ಆ್ಯಂಡ್ ನೋಡಿದ್ದೀನಿ ಕೂಡ, ಅದಕ್ಕೆ ಅಥವಾ ನಾದ್ನಿ ಅಂತ ಅಂದರೆ ಅವ್ರು ಎಷ್ಟು ಟಾಕ್ಸಿಕ್ ಇರ್ತಾರೆ ಅಂತ. ಆದರೆ ನನ್ನ ನಾದ್ನಿ ಮಾತ್ರ ಫ್ರಮ್ ದ ಡೇ 1 ಕಂಫರ್ಟ್ ಫೀಲ್ ಮಾಡಿಸಿದ್ದಾರೆ ಆ್ಯಂಡ್ ನಾನು ಹೊರಗಡೆಯಿಂದ ಬಂದಿದ್ದೀನಿ ಅಂತ ಅನಿಸ್ತಾ ಇರೋ ಥರ ನೋಡ್ಕೊಂಡಿದ್ದಾರೆ. ನನಗೆ ನನ್ನ ಸ್ವಂತ ಅಕ್ಕ ಹೇಗೋ ಇವರು ಆಗೇನೆ ಆ್ಯಂಡ್ ನಾನು ಅಕ್ಕ ತುಂಬ ಫ್ರೆಂಡ್ಲಿ ಆಗಿರ್ತೀವಿ ಆ್ಯಂಡ್ ಶೀಸ್ ಎ ಜಮ್ ಅಂತ ಹೇಳ್ಬೋದು. ಆ್ಯಂಡ್ ಅವರಿಗೆ ಸರ್ಪ್ರೈಸ್ ಮಾಡೋಣ ಅಂದ್ಬಿಟ್ಟು ನಾನು ಜಾನ್ ಇಬ್ಬರು ಸೇರಿಕೊಂಡು ಒಂದು ಸ್ಮಾಲ್ ಇಯರಿಂಗ್ಸ್ ತೊಗೊಂಡು ಹೋಗಿದ್ವಿ ಆ್ಯಂಡ್ ಬರ್ಡೇ ಆದಮೇಲೆ ಕೊಟ್ವಿ ಕೂಡ. ಸೆಲೆಬ್ರೇಷನ್ ಎಲ್ಲ ಆದಮೇಲೆ ಸ್ಟೇಯಲ್ಲೇ ಊಟ ಎಲ್ಲ ಆರ್ಡ್ರ್ ಮಾಡಿಬಿಟ್ಟು ಊಟ ಕೂಡ ಮಾಡಿದ್ವಿ. ಆ್ಯಂಡ್ ನಾವು ಕೊಟ್ಟಿದ್ದು ಪುಟ್ಟ ಇಯರಿಂಗ್ಸ್ ಇದೇನೆ. ಆ್ಯಂಡ್ ಇದಾದಮೇಲೆ ನಾವು ಬೀಚ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಡೇನ ಎಂಡ್ ಮಾಡಿದ್ವಿ. ಇದಾಗಿತ್ತು ನನ್ನ ಮಿನಿ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.